ಲಕ್ಕುಂಡಿ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ. ಮನೆ ಪಾಯವನ್ನು ತೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಿತ್ತಿ ಕುಟುಂಬಕ್ಕೆ ಅರ್ಧ ಕೆಜಿ ಚಿನ್ನ ಸಿಕ್ಕಂತಹ ಜಾಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನ ಕೊಟ್ಟ ಕುಟುಂಬವನ್ನೇ ಸರ್ಕಾರ ಮರೆತು ಬಿಡ್ತಾ ಅನ್ನುವಂತಹ ಪ್ರಶ್ನೆ. ಸರ್ಕಾರಕ್ಕೆ ನಿಧಿ ಕೊಟ್ಟಂತಹ ಕುಟುಂಬಕ್ಕೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯ ಬಳಿ ನಿಧಿಯನ್ನ ಒಪ್ಪಿಸಿದ ಕುಟುಂಬಸ್ಥರು ಅಳಲನ್ನು ತೋಡ್ಕೊಂಡಿದ್ದಾರೆ. ನಿಧಿಯನ್ನ ಹಸ್ತಾಂತರಿಸಿ 25 ದಿನ ಆಗಿದೆ, ಇನ್ನೂ ಪರಿಹಾರ ಕೈ ಸೇರಿಲ್ವಂತೆ. 5 ಲಕ್ಷ ಹಣದ ಪ್ರಮಾಣ ಪತ್ರ ಕೊಟ್ಟು 10 ದಿನ ಆಯ್ತಂತೆ. ಹಣಕ್ಕಾಗಿ ಬ್ಯಾಂಕಿಗೆ ಅಲೆದಾಡ್ತಾ ಇದ್ದಾರೆ ರಿತ್ತಿ ಕುಟುಂಬ. ಇವತ್ತಿಗೂ ಕೂಡ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಣ್ಣೀರಿಡ್ತಾ ಇದ್ದಾರೆ. ಪ್ರಾಮಾಣಿಕತೆಗೆ ಸರ್ಕಾರ ಕೊಡುವಂತಹ ಬೆಲೆ ಇದೇನಾ ಅಂತ ಕೇಳ್ತಾ ಇದ್ದಾರೆ. ಅಭಿನಂದನೆಗಳ ಮೇಲೆ ಅಭಿನಂದನೆ ಸಲ್ಲಿಸಿದ್ರು, ಸನ್ಮಾನದ ಮೇಲೆ ಸನ್ಮಾನ ಮಾಡಿದ್ರು, 10 ಲಕ್ಷ ಪರಿಹಾರ ಅಂತ ಹೇಳಿದ್ರು, ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲವೂ ಸರಿ, ಅವೆಲ್ಲವೂ ಕೂಡ ಘೋಷಣೆಯಾಗಿಯೇ ಉಳಿದಿದೆ. ನಮ್ಮ ಕೈ ಸೇರಿಲ್ಲ ಅಂಥೇಳಿ ಪಾಪ ಕಣ್ಣೀರಿಡ್ತಿದ್ದಾರೆ. ಇದು ಈ ಕುಟುಂಬಸ್ಥರು ಹೇಳುವಂಥದ್ದು. ಸರ್ಕಾರ ಏನು ಮಾತು ಕೊಟ್ಟಿತ್ತು, ಆ ಕೊಟ್ಟ ಮಾತನ್ನು ಈಗ ಸರ್ಕಾರ ತಪ್ಪಿದೆ ಅನ್ನುವಂತಹ ಮಾತು ಕೂಡ ಇಲ್ಲಿ ವ್ಯಕ್ತವಾಗ್ತದೆ. ಯಾಕಂದರೆ ಈ ಸರ್ಕಾರವನ್ನೇ ನಂಬಿದಂತಹ ಕುಟುಂಬ ಈಗ ಬೀದಿಗೆ ಬಂದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಅಧಿಕಾರಿಗಳು ಸರ್ಕಾರ ಇದರ ಕಡೆ ಗಮನ ಹರಿಸಿ ಈ ಕುಟುಂಬಕ್ಕೆ ಸಿಗಬೇಕಾದಂತಹ ಪರಿಹಾರವನ್ನು ನುಡಿದಂತೆ ನಡೀತೇವೆ ಅಂಥೇಳಿ ರಾಜ್ಯ ಸರ್ಕಾರ ಹೇಳಿದ್ದೇ ಬಂತು. ಬಟ್ ನಿಧಿಯನ್ನ ಕೊಟ್ಟಂತಹ ಕುಟುಂಬದ ವಿಚಾರದಲ್ಲಿ ಯಾಕೋ ಸರ್ಕಾರ ನುಡಿದಂತೆ ನಡೆದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿಯೇ ಕುಟುಂಬಸ್ಥರಿಗೆ ಕಣ್ಣೀರಿಡ್ತಾ ಇದ್ದಾರೆ. ಘೋಷಣೆಯನ್ನೇನೋ ಮಾಡಿದ್ರು, ಎಲ್ಲ 10 ಲಕ್ಷ ರೂಪಾಯಿ ನಮ್ಮ ಕೈ ಸೇರಿದೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಆದರೆ ಇಲ್ಲಿವರೆಗೂ ಕೂಡ ನಾವು ಬ್ಯಾಂಕಿಂದ ಬ್ಯಾಂಕಿಗೆ ಅಲ್ದಿದ್ದೇ ಬಂತು ಬಿಟ್ರೆ ನಮಗೆ 5 ಲಕ್ಷ ರೂಪಾಯಿನೂ ಬಂದಿಲ್ಲ, 10 ಲಕ್ಷ ರೂಪಾಯಿನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜಿಲ್ಲೆಯ ಲಕ್ಕುಂಡಿಯಲ್ಲಿ ಏನು ಚಿನ್ನ ಸಿಕ್ಕಿತ್ತು, ಆ ಚಿನ್ನವನ್ನು ಪ್ರಾಮಾಣಿಕತೆಯಿಂದ ಕುಟುಂಬ ರಿತ್ತಿ ಕುಟುಂಬದವರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಈಗ ಚಿನ್ನ ಕೊಟ್ಟ ಕುಟುಂಬಕ್ಕೆ ಈಗ ಸರ್ಕಾರ ಚಿಪ್ ಕೊಡ್ತಾ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಯಾಕೆ ಅಂತಂದ್ರೆ ಅನ್ನುವಂಥದ್ದನ್ನು ಕೂಡ ನಮ್ಮ ಈಗ ಕುಟುಂಬಸ್ಥರು ಕೇಳೋಣ. ಏನು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಸನ್ಮಾನ ಮಾಡಿ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥ ಕೆಲಸ ಮಾಡಿತ್ತು. ಇವತ್ತಿಗೆ 10 ದಿನಗಳಾದರೂ ಕೂಡ ಆ ಒಂದು ಕುಟುಂಬಕ್ಕೆ ಇನ್ನೂ ಕೂಡ ಪರಿಹಾರ ಜಮಾ ಆಗಿಲ್ಲ. ಯಾಕೆ ಜಮಾ ಆಗಿಲ್ಲ? ಆ ಕುಟುಂಬ ಇನ್ನೂ ಕೂಡ ಬ್ಯಾಂಕಿಗೆ ಅಲೆದಾಡಿ ಸುಸ್ತಾಗ್ತಿದೆ. ಸ್ವತಃ ಅವ್ರನ್ನ ಕೇಳೋಣ. ಅಮ್ಮ, ಈಗ ನೀವು ಎಷ್ಟು ದಿವಸಗಳಿಂದ ಬ್ಯಾಂಕಿಗೆ ಅಲೆದಾಡ್ತಾ ಇದ್ರಿ, ಇನ್ನೂ ಅಮೌಂಟ್ ಜಮಾ ಆಗ್ತಾ ಇದೆ ಇಲ್ಲೋ, ಏನು ಹೇಳ್ತಾರೆ ಬ್ಯಾಂಕಿನವ್ರು ಅಂತ? ಇನ್ನೂ ಜಮಾ ಆಗಿಲ್ಲ ಇನ್ನೂ ಯಾರು ಸರಿ ಹೋಗಿ ಬಂದೀವ್ರಿ, ಇನ್ನೂ ಜಮಾ ಆಗಿಲ್ಲ ಅವ್ರ ಅದು ಹೇಳಿ ಯಾರು ಸರಿಯಾಗಿ ಹೋಗಿ ಬಂದೀವ್ರಿ ನಾವು. ಹೋಗಿ ಬಂದು ಸುಮ್ಮನೆ ಕುಂತೀವ್ರಿ. ಏನಿಲ್ಲ ನಮ್ಮ ಚೆಕ್ ಇದು ಬಾಂಡ್ ಕೊಟ್ಟಾರೆ. ಬಾಂಡ್ಯಾಗ 5 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಹೋರಿ ಅಂತ ಹೇಳಿ ಹೋದ್ರಿ, ಇನ್ನೂ ಜಮಾ ಆಗಿಲ್ಲ ಅಂತ ಹೇಳ್ತಾರೆ ಅವರು. ಅಮ್ಮ, ಈಗ ನಿಮ್ಗೆ ಜನವರಿ 26 ಸನ್ಮಾನ ಮಾಡಿ ಅವತ್ತು ನಿಮ್ಗೆ ಒಂದು ಪ್ರಮಾಣ ಪತ್ರ ಕೊಟ್ಟರು, ಒಂದು ನಿಮ್ಗೆ ಚೆಕ್ ಕೊಟ್ಟರು ಅಥವಾ ಏನೋ ನಿಮ್ಮ ಬ್ಯಾಂಕಿಗೆ ಅಕೌಂಟಿಗೆ ನಿಮ್ಮ ಜಮಾ ಮಾಡ್ತೀವಿ ಅಂತ ಹೇಳಿದ್ರು? ಏನು ಹೇಳಿದ್ರಮ್ಮ ಅವತ್ತು? ಒಂದು ಇದನ್ನ ಚೆಕ್ ಕೊಟ್ಟಿದ್ವಿ, ಬಾಂಡ್ಯಾಗ 5 ಲಕ್ಷ ಅಂದು ಒಂದು ಹಾರ ಕೊಟ್ಟಾರಿ. ಹೋದ್ರೆ ಅದ ಬ್ಯಾಂಕ್ನಾಗ ಹೋದಿವ್ರಿ, ಇನ್ನೂ ಜಮಾ ಆಗಿಲ್ಲ ಅಂತ ಹೇಳ್ತಾರೆ ಅವರು. ಯಾರು ಸರಿ ಹೋಗಿ ಬಂದೀವ್ರಿ, ಇನ್ನೂ ಜಮಾ ಆಗಿಲ್ಲ ಇನ್ನೂ ಅರ ನಾವು ಸುಮ್ಮನೆ ಬಂದೀವ್ರಿ. ಇನ್ನು ಬಂದಿನ. ಅಮ್ಮ, ಈಗ ನಿಮಗೆ ಸಿಕ್ಕಂತಹ ನಿಧಿಯನ್ನು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಕೊಟ್ಟರೆ 24 ಗಂಟೆ ಒಳಗೆ ಅದು ಸರ್ಕಾರದ ಖಜಾನೆ ಸೇರಿತು. ಈಗ 10 ದಿನ ಆದರೂ ಕೂಡ ನಿಮ್ಗೆ ಇನ್ನೂ ಕೂಡ ಪರಿಹಾರ ಬಂದಿಲ್ಲ ಸರ್ಕಾರ. ಏನು ಹೇಳ್ತೀರಮ್ಮ? ಅದ ರೀ, ನಮ್ಗೆ ಲಗುನ ಸಹಾಯ ಮಾಡಿರಿ. ಈಗ ನಾವು ಅಲ್ಲಿ ಮಗ್ಲ ಎಲ್ಲ 2 ಕಡೆನೂ ಮನೆ ತೋಡಿಬಿಟ್ಟಿವಿ. ಅವರು ಈಗ ನಮ್ಗೆ ಒತ್ತವತಿ ಮಾಡಕತ್ತಾರ. ಕಟ್ರಿ, ನೀವು ಯಾವಾಗ ಕಟ್ಟಿಸ್ತೀರಿ ಅದನ್ನ ತೆಗೆದು ಬಿಟ್ರಿ ಎಲ್ಲ ಅನ್ನಕತ್ತಾರೆ. ಅದಕ್ಕೆ ನಮಗೂ ಇನ್ನೂ ಹಣ ಬಂದಿಲ್ಲ, ಅವಾಗ ಕಟ್ಟಿಸ್ತೀವಿ ಅಂತ ಹೇಳಿವ್ರಿ. ಈಗ ಅವ್ರದ್ದು ನಮ್ಗೆ